ಹಾಯ್ ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಒಂದು ಸ್ಪೆಷಲ್ ತಿಂಡಿಯನ್ನು ಮಾಡುವುದು ಹೇಗೆಂದು ತೋರಿಸಿಕೊಡ್ತೇನೆ. ಇದು ಹಲಸಿನಕಾಯಿ ಬೀಜ. ಇದರಿಂದ ನಾನು ಒಂದು ಪರೋಟವನ್ನು ಮಾಡುವುದು ಹೇಗೆಂದು ಹೇಳಿಕೊಡುತ್ತೇನೆ. ಮೊದಲನೆಯದಾಗಿ ಹಲಸಿನಕಾಯಿ ಬೀಜವನ್ನು ತೊಳೆದು ಕುಕ್ಕರಿನಲ್ಲಿ ಹಾಕಿ ಬೇಯಿಸಿಕೊಳ್ಳಬೇಕು. 7ರಿಂದ 8 ವಿಸಿಲ್ ತನಕ ಬರೋ ತನಕ ನಾವು ಬೇಯಿಸಿಕೊಳ್ಳಬೇಕು. ಬೆಂದ ನಂತರ ಈ ರೀತಿಯಾಗಿ ಸಿಪ್ಪೆಯನ್ನು ನಾವು ಬಿಡಿಸಿ ಇಟ್ಟುಕೊಳ್ಳಬೇಕು. ಒಂದೇ ಒಂದು ಸಿಪ್ಪೆ ಕೂಡ ಬರಬಾರದಿಲ್ಲಿ. ನಾನೀಗ ಎಲ್ಲ ಕ್ಲೀನ್ ಮಾಡಿ ರೆಡಿ ಮಾಡಿ ಇಟ್ಟುಕೊಳ್ಳುತ್ತೇನೆ. ಹಲಸಿನಕಾಯಿ ಸೀಸನಲ್ಲಿ ಖಂಡಿತವಾಗಿ ಮಾಡಲೇಬೇಕಾದಂತಹ ಒಂದು ಪರೋಟವಾಗಿದೆ. ತುಂಬ ರುಚಿಯಾದ ಆರೋಗ್ಯಕರವಾದ ತಿಂಡಿ ಇದು. ಬೆಳಗಿನ ತಿಂಡಿಗೆ, ಮಕ್ಕಳಿಗೆ, ಬಾಕ್ಸಿಗೆ ಎಲ್ಲ ಕೂಡ ಸುಲಭವಾಗಿ ಮಾಡಿಕೊಡಬಹುದು. ಈಗ ನಾನೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೇನೆ. ಇದನ್ನೀಗ ಹೀಗೆ ಕಿವುಚಲಿಕ್ಕೆ ಆಗುವುದಿಲ್ಲ. ಅದಕ್ಕೆ ಬೇಕಾಗಿ ನಾವು ಮಿಕ್ಸಿಯಲ್ಲಿ ಒಮ್ಮೆ ರುಬ್ಬಬೇಕು. ನೀರೆಲ್ಲ ಹಾಕದೆ ರುಬ್ಬಬೇಕು. ನಂತರ ಮಸಾಲೆ ಹುಡಿಗಳನ್ನು ಹಾಕಿ ನಾವು ಹಿಟ್ಟನ್ನು ರೆಡಿ ಮಾಡೋಣ. ಇಲ್ಲಿ ಗರಂ ಮಸಾಲೆ, ಕೊತ್ತಂಬರಿ ಹುಡಿ, ಜೀರಿಗೆ ಹುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಮೆಣಸಿನ ಹುಡಿ ಖಾರಕ್ಕೆ, ಹಾಗೆ ಕೊತ್ತಂಬರಿ ಸೊಪ್ಪು. ನಿಮಗೆ ಪ್ರಮಾಣ ಹೆಚ್ಚು ಬೇಕು ಅಂತ ಹೇಳಿದರೆ ಹೆಚ್ಚು ಮಾಡಬಹುದು. ನಾನಿಲ್ಲಿ ಮೀಡಿಯಂ ಖಾರವನ್ನು ಯೂಸ್ ಮಾಡುವುದು. ಈಗ ರುಬ್ಬಿದಾಗ ಈ ರೀತಿಯ ಹಿಟ್ಟು ರೆಡಿ ಆಯಿತು. ಇಷ್ಟು ನುಣ್ಣಗೆ ರುಬ್ಬಬೇಕು. ಇದಕ್ಕೀಗ ಉಳಿದ ಮಸಾಲೆ ಐಟಮ್ಗಳನ್ನೆಲ್ಲ ಹಾಕಿ ನಾನು ಹಿಟ್ಟನ್ನು ರೆಡಿ ಮಾಡಿ ಇಟ್ಟುಕೊಳ್ಳುತ್ತೇನೆ. ರುಚಿಗೆ ತಕ್ಕಷ್ಟು ಉಪ್ಪು, ಖಾರದ ಹುಡಿಯು ಹಾಗೆ. ಇದು ಸ್ವಲ್ಪ ಖಾರವಾಗಿದ್ದರೆ ರುಚಿಯಾಗಿರುತ್ತದೆ. ಇದಕ್ಕೆ ಯಾವುದೇ ಗಸಿ ಅಥವಾ ಕೂರ್ಮದ ಅಗತ್ಯವಿಲ್ಲ. ಮೊಸರು, ಚಟ್ನಿ ಹುಡಿಯೊಂದಿಗೆ ನಾವು ಸವಿಯಲು ಕೊಡಬಹುದು. ಹಾಗೆ ಈ ಕಡೆ ನಾನು ಚಪಾತಿ ಹಿಟ್ಟನ್ನು ಕೂಡ ಕಲಸಿ ಇಟ್ಟುಕೊಳ್ಳುತ್ತೇನೆ. ಮೊದಲನೆಯದಾಗಿ ಒಂದು ಪಾತ್ರೆಗೆ ಸ್ವಲ್ಪ ಉಪ್ಪು, ಹಾಗೆ ಉಗುರು ಬೆಚ್ಚಗಿನ ನೀರನ್ನು ಹಾಕಿ ನಾನು ಹಿಟ್ಟನ್ನು ಕಲಿಸಿಕೊಳ್ಳುತ್ತೇನೆ. ಉಗುರು ಬೆಚ್ಚಗಿನ ನೀರನ್ನು ಹಾಕಿ ಹಿಟ್ಟನ್ನು ಕಲಸಿದರೆ ಚಪಾತಿ ತುಂಬ ಸಾಫ್ಟಾಗಿ ತೆಳುವಾಗಿ ಕೂಡ ಬರ್ತದೆ. ಸಂಜೆಯವರೆಗೂ ಕೂಡ ಚಪಾತಿ ಸಾಫ್ಟಾಗಿ ಇರ್ತದೆ. ಈಗ 2 ಹಿಟ್ಟು ಕೂಡ ರೆಡಿ ಆಯಿತು. ಇಲ್ಲಿ ಚಪಾತಿ ಹಿಟ್ಟು ಹಾಗೂ ಹೂರಣದ ಹಿಟ್ಟು. ಇನ್ನೀಗ ಇದನ್ನು 10 ನಿಮಿಷ ನೆನೆಯಲು ಬಿಡೋಣ. ನಂತರ ಎರಡನ್ನೂ ಬೇರೆ ಬೇರೆ ಉಂಡೆಗಳನ್ನಾಗಿ ಮಾಡಿ ಚಪಾತಿ ಮಾಡಿ ಅದರೊಳಗೆ ಹೂರಣವನ್ನು ಮಿಕ್ಸ್ ಮಾಡಿ ಪುನಃ ಚಪಾತಿಯಾಗಿ ಲಟ್ಟಿಸಿ ಪರೋಟ ಮಾಡುವ. ಈಗ ಈ ರೀತಿಯಾಗಿ ಹೂರಣವನ್ನು ಚಪಾತಿ ಹಿಟ್ಟಿನೊಳಗೆ ಹಾಕಿ ಪುನಃ ಒಮ್ಮೆ ಲಟ್ಟಿಸಬೇಕು. ಇದು ತುಂಬ ತೆಳುವಾಗಿ ಕೂಡ ಬರ್ತದೆ. ಲಟ್ಟಿಸಲು ಯಾವುದೇ ತೊಂದರೆ ಕೂಡ ಆಗುವುದಿಲ್ಲ. ಕೆಲವು ಸಲ ಪರೋಟ ಮಾಡುವಾಗ ನಮಗೆ ಲಟ್ಟಿಸಲು ತುಂಬ ಕಷ್ಟವಾಗ್ತದೆ. ಅದು ಯಾವುದೇ ಸಮಸ್ಯೆ ಕೂಡ ಇಲ್ಲಿ ಆಗುವುದಿಲ್ಲ. ತುಂಬ ತೆಳುವಾಗಿ ಕೂಡ ಮಾಡಲಿಕ್ಕೆ ಆಗ್ತದೆ. ತೆಳು ಬೇಡ ಅಂತ ಹೇಳಿದರೆ ದಪ್ಪವಾಗಿ ಕೂಡ ಮಾಡ್ಬೋದು. ನಾನಿಲ್ಲಿ ತೆಳುವಾಗಿ ಮಾಡ್ತಾ ಇದ್ದೇನೆ. ಇದನ್ನಿನ್ನು ಕಾವಲಿಗೆಯಲ್ಲಿ ಹಾಕಿ ಬೇಯಿಸಿಕೊಳ್ಳೋಣ. ನಾನಿಲ್ಲಿ ತುಪ್ಪ ಹಾಕಿ ಬೇಯಿಸಿಕೊಳ್ಳುತ್ತೇನೆ, ಅಥವಾ ಎಣ್ಣೆ ಬೇಕಾದರೆ ಎಣ್ಣೆ ಕೂಡ ಹಾಕಬಹುದು. ಈ ಸೀಸನಲ್ಲಿ ಒಮ್ಮೆ ಖಂಡಿತವಾಗಿ ಟ್ರೈ ಮಾಡಬೇಕಾದ ಒಂದು ತಿಂಡಿಯಾಗಿದೆ. ತುಂಬ ರುಚಿಯಾಗಿ ಕೂಡ ಆಗ್ತದೆ. ನಾನಿಲ್ಲಿ ಯೂಸ್ ಮಾಡಿದ ಹಲಸಿನಕಾಯಿ ಬೀಜದಿಂದ 9 ಪರೋಟ ನನಗೆ ರೆಡಿಯಾಗಿದೆ. 2 ಕಡೆ ಬೇಯಿಸಿ ಮೊಸರು ಮತ್ತು ಚಟ್ನಿ ಹುಡಿಯೊಂದಿಗೆ ಸವಿಯಲು ಕೊಡೋಣ. ಹಾಗೆ ಈ ವಿಡಿಯೋ ಇಷ್ಟವಾದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಯವರಿಗೂ ಕೂಡ ಶೇರ್ ಮಾಡಿ. ಹಾಗೆ ನನ್ನ ಚಾನಲನ್ನು ಹೊಸದಾಗಿ ನೋಡೋದಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೋಡಿ ಎಷ್ಟು ತೆಳುವಾಗಿ ಪರೋಟ ರೆಡಿ ಆಯಿತು. ದಪ್ಪ ಬೇಕು ಅಂತ ಹೇಳಿದರೆ ದಪ್ಪ ಕೂಡ ಮಾಡ್ಬೋದು. ನಾನಿಲ್ಲಿ ಮೊಸರಿನೊಂದಿಗೆ ಸರ್ವ್ ಮಾಡ್ತಾ ಇದ್ದೇನೆ. ಹಾಗೆ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.